ವಿರಾಮ ಘೋಷಿಸಿರೋದನ್ನ ಹೇಳೋದಕ್ಕೆ ಸಂತೋಷ ಆಗ್ತಾ ಇದೆ ಅಂತ ಎಕ್ಸ್ ನಲ್ಲಿ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಕೂಡ ಟ್ವೀಟ್ ಮಾಡ್ಕೊಂಡಿದ್ದಾರೆ. ಕದನ ವಿರಾಮವನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೀನಿ. ಎರಡೂ ದೇಶಗಳ ಏನು ನಿರ್ಧಾರ ಇದೆ ಇದಕ್ಕೆ ನಾವು ಕೃತಜ್ಞರಾಗಿರ್ತೀವಿ ಅಂದ್ರೆ ನಿಮ್ಮ ನಿರ್ಧಾರಕ್ಕೆ ಅಂಡ್ ಇದಕ್ಕೆ ಶ್ಲಾಘನೆಯನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಏಪ್ರಿಲ್ 10ರಂದು ಮಾತುಕತೆಗೆ ಇಸ್ಲಾಮಾಬಾದ್ಗೆ ಆಹ್ವಾನಿಸ್ತೀನಿ. ಇಸ್ಲಾಮಾಬಾದ್ ಮಾತುಕತೆಗಳು ಶಾಂತಿ ಸಾಧಿಸುವಲ್ಲಿ ಯಶಸ್ವಿ ಅಂತ ಎಕ್ಸ್ ನಲ್ಲಿ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಟ್ವೀಟ್ ಮಾಡ್ಕೊಂಡಿರುವಂತದ್ದು. ಎರಡೂ ದೇಶಗಳ ನಾಯಕತ್ವಕ್ಕೆ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ. ಎಲ್ಲ ಒಂದ್ ಕಡೆ ಇದು ಸುದ್ದಿ ಹರಿದಾಡ್ತಾ ಇತ್ತು. ಅಂದ್ರೆ ಇಬ್ರು ಕೂಡ ಸಂಧಾನವನ್ನ ಮಾಡೋದಕ್ಕೆ ನಾನು ಮಧ್ಯ ಎಂಟ್ರಿ ಕೊಡ್ತೀನಿ ಅಂತ ಪಾಕಿಸ್ತಾನ್ ಹೇಳ್ಕೊಂಡು ಬರ್ತಾಲೇ ಇತ್ತು, ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇತ್ತು. ಆದ್ರೆ ಇರಾನ್ಗೆ ಎಲ್ಲೋ ಒಂದ್ ಕಡೆ ಪಾಕಿಸ್ತಾನ್ ಮೇಲೆ ನಂಬಿಕೆ ಇಲ್ಲ. ಬೇಕಿದ್ರೆ ಭಾರತದ ಜೈಶಂಕರ್ ಅವ್ರನ್ನ, ಭಾರತದ ಯಾರನ್ನಾದ್ರೂ ಕರೆಸಿ ಮಾತನಾಡ್ಲಿ, ಅದಕ್ಕೆ ನಮ್ಮ ಒಪ್ಪಿಗೆ ಇರುತ್ತೆ. ಭಾರತದ ಮೇಲೆ ಅಷ್ಟು ನಂಬಿಕೆ ಈ ಕಡೆ ಅಮೆರಿಕಾಗೂ ಇದೆ ಅಂತ ಹೇಳ್ಬೋದು, ಇರಾನ್ಗೂ ಇದೆ. ಹಾಗಾಗಿ ಪಾಕಿಸ್ತಾನ್ ಈಗ ಹೇಳ್ತಾ ಇರುವಂತದ್ದು, ಪಾಕಿಸ್ತಾನ್ ಹೇಳ್ಕೊಂಡು ಬರ್ತಾ ಇರುವಂತದ್ದು ಅದೇನೆ, ನಾನ್ ಹೋಗಿ ಮಾತನಾಡ್ತೀನಿ, ನಾನ್ ಹೋಗಿ ಮಾತನಾಡಿದ್ರೆ ಒಪ್ಕೋತಾರೆ ಅಂತ. ಆದ್ರೆ ನಿಜಕ್ಕೂ ಇಲ್ಲಿ ನೋಡ್ತಾ ಇರೋದು ಅದೇ ರೀತಿಯಾಗಿದೆ. ಈ ಕಡೆ ಇರಾನ್, ಅಮೆರಿಕ ನಾನ್ ಗೆದ್ದೆ, ಇಲ್ಲಿ ಮಧ್ಯ ಎಂಟ್ರಿ ಕೊಟ್ಟಿರುವಂತದ್ದು ಪಾಕಿಸ್ತಾನ. ನನ್ನಿಂದ ಗೆದ್ರಿ, ನನ್ನಿಂದ ಈ ಯುದ್ಧಕ್ಕೆ ಒಂದ್ ರೀತಿಯಾಗಿ ಸ್ಟಾಪ್ ಬ್ರೇಕ್ ಅನ್ನ ಕೊಟ್ಟಿರುವಂತದ್ದು, ಹಾಗಾಗಿ ನಾನು ಸಾಧಿಸ್ತೆ ಅನ್ನುವಂತ ಹೆಮ್ಮೆಯನ್ನ ಪಾಕಿಸ್ತಾನ ಕೂಡ ವ್ಯಕ್ತಪಡಿಸ್ತಾ ಇದೆ. ಇಲ್ಲಿ ನೋಡ್ತಾ ಹೋದ್ರೆ ಇನ್ನು ಏನು ವಿರಾಮ ಘೋಷಿಸಿರೋದನ್ನ ಹೇಳೋದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಎಕ್ಸ್ ನಲ್ಲಿ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಈ ರೀತಿಯಾಗಿ ಟ್ವೀಟ್ ಮಾಡ್ಕೊಂಡಿರುವಂತದ್ದು.